ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಯುಟಿ ಖಾದರ್ ಅವರು ಮೊದಲ ದಿನವೇ ಇಲಾಖೆಗೆ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಚರ್ಚೆ ನಡೆಸಿದರು. ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳಿಗೆ ಪಿಎಫ್ ಸೇವೆ ಒದಗಿಸುತ್ತಿರುವ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ ಸಚಿವರು ಉದ್ಯೋಗಿಗಳಿಗೆ ಪಿಎಫ್ ಸೌಲಭ್ಯ ನೀಡದ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇಲಾಖೆಯ ವಿವಿಧ ವಿಷಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವರು ಸಿಬ್ಬಂದಿಯ ಸಮಸ್ಯೆಗಳು ಹಾಗೂ ಇಲಾಖೆಯ ಕಾರ್ಯವೈಖರಿಯ ಕುರಿತು ಚರ್ಚೆಯನ್ನ ನಡೆಸಿದರು. ಆಗುದಿಲ್ಲ. ನಮ್ಗೆ ಒಂದು ತಿಂಗಳ ಸಂಬಳ ಲೇಟ್ ಒಂದು ಚಿಂತೆ ಇಲ್ಲ, ಅವ್ರಿಗೆ ಬರದಿದ್ರೆ ಊಟಕ್ಕೆ ಇರುವುದಿಲ್ಲ. ಫಸ್ಟ್ ಅಲ್ಲ, ಅವರಲ್ಲಿ ಅವರು ಮಿನಿಮಮ್ ವೇಜಸ್ ಕೊಡಬೇಕು ಮತ್ತು ESIPF ಕಡ್ಡಾಯ ಕೊಡಲೇಬೇಕು. ಎಷ್ಟು ಜನ ಇದ್ದೀರಮ್ಮ? ಅವ್ರನ್ನ ಕರೀರಿ, ಅವ್ರನ್ನ ಕರೀರಿ. ಅವನು ಯಾರನ್ನು ಏಜೆನ್ಸಿ ಕರೆಸಿ ಅವ್ರನ್ನ ಕರೆಸಿ ಕೂರಿಸಿ ಅವ್ರು ESIPF ಕೊಡಬೇಕು. ಎಷ್ಟು ನೀವು ಇವರು ಯಾರು ಕೇಸ್ ನೋಡಿದ್ರು? ಯಾರು ನೀವಾ? ಏನ್ ಮಾಡ್ತೀರಿ ನೀವು? ಗೊತ್ತಿಲ್ಲ ನನ್ಗೆ ಕೊಡ್ಬೇಕಂತೇಳಿ. ಯಾರು ನೀವು? ಮುಂಚೆ ಆಗಿದ್ರು ನೀವು ನಿಮ್ಮ ಇಲ್ಲಿ ಕೆಲಸ ಮಾಡಿದ ಬಡ ಮಾಡ್ದಂಗೆ ESIPF ಕೊಡದಿದ್ರೆ ಇನ್ನು ಈ ಊರಿಗೆ ಎಷ್ಟು ಆಸಕ್ತಿ ವಹಿಸ್ತದೆ? ಕಟ್ಬಿಡಿ, ಯಾಕೆ ಕೇಸ್ ಕೊಡಿ ಅವನ ಮೇಲೆ? ಅವ್ನು ಚೀಟಿಂಗ್ ಅವ್ನು ಮೋಸ ಅಲ್ವಾ? ಚೀಟಿಂಗ್ ಕೇಸ್ ಕೊಡಿ ಅವನ ಮೇಲೆ. ನಾನು ಕೇಳಿ ನಿಮ್ಮ ಆಫೀಸ್ ಸ್ಟಾಫ್ ಅನ್ನೇ ನಿಮ್ಗೆ ರಕ್ಷಣೆ ಮಾಡ್ಲಿಕ್ಕೆ ಆಗದಿದ್ರೆ ನೀವು ಜನರನ್ನ ಹೇಗೆ ರಕ್ಷಣೆ ಮಾಡ್ತೀರಿ? ಪಬ್ಲಿಕ್ ಅಲ್ಲಿ ನಿಮ್ಗೆ ಕಾಣ್ತದ? ಇಲ್ಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕಲ್ಲ ನೀವು. ಅವನ್ ಕರೆಸಿ ಕೊಡ್ದಾದ್ರೆ ಕೊಡಬೇಕು, ಇಲ್ಲ ಅದ್ರ ಮೇಲೆ ಚೀಟಿಂಗ್ ಕೇಸ್ ಕೊಡಿ, ಮತ್ತೆ ಟೈಮ್ ಬರೋ ಡಿಬಾರ್ ಮಾಡಿ ಬೇರೆಯವ್ರನ್ನ ಮಾಡಿ.